ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಶನಿವಾರ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದ ದಿನಗಳೆಲ್ಲ ಒಂಥರ ಟೆನ್ಷನ್ ಇದ್ದರೆ ಶನಿವಾರನೇ ಒಂಥರ ಟೆನ್ಷನ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ನನಗಂತೂ ಮಕ್ಕಳಂತೂ ಮಧ್ಯಾಹ್ನದಷ್ಟೊತ್ತಿಗೆ ಬಂದುಬಿಡ್ತಾರೆ, ಇನ್ನೇನು ಫ್ರೀ ಅಲ್ವಾ ಅಂತ ಅನ್ನೋರಿಗೆ, ಮನೇಲಿ ಕೂತಿದ್ದಾರೆ ಅವಳಿಗೇನು ಅಂತ ಅನ್ನೋರಿಗೆ ಇದು ಒಂದು ವಿಡಿಯೋನ ನಾನು ನಿಜವಾಗ್ಲೂ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೇ. ಯಾವ ಹೆಣ್ಮಕ್ಳು ಅಷ್ಟೇ ಮನೇಲಿ ಕೂತಿರೋರು ಸುಮ್ಮನೆ ಕೂತಿರಲ್ಲ, ಅವ್ರಿಗೂ ಕೆಲಸ ಕಾರ್ಯಗಳಿರುತ್ತೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಂತೂ ನಮ್ಮದು ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನಿವತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆಲೇ ಸ್ವಲ್ಪ ಬೇಗನೆ ಎದ್ದಿದ್ದೆ. ಸೊ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ನಾನು ಹೂನ ಜಾಸ್ತಿ ಒಂದು ಅರ್ಧ ಕೆ.ಜಿ 1/4 ಕೆ.ಜಿಯಷ್ಟು ತೊಗೊಂಬಂದು ಇಟ್ಕೊಬಿಟ್ರೆ ನನಗೆ ಒಂದಷ್ಟು ದಿನ ಬರುತ್ತೆ ಹೂವು ಅಂತಲೇ ಹೇಳ್ಬೋದು. ಸೊ ಅದೇ ಥರನೇ ಅದು ಡ್ರೈ ಆಗಿರಲ್ಲ, ನಾನು ಡೈಲಿ ಚೇಂಜ್ ಮಾಡ್ತಾನೆ ಇರ್ತೀನಿ. ಡ್ರೈ ಒಣಗೇ ಇರಲ್ಲ ಹೂವು. ಸೊ ಆದರೂ ಕೂಡ ನಾನು ಹಾಕ್ತಾನೆ ಇರ್ತೀನಿ, ತೆಗಿತಾನೆ ಇರ್ತೀನಿ ಹೂ ರೈಟ್ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಹೂನ ಹಾಕ್ಕೊಂಡು ಪೂಜೆ ಮಾಡ್ಕೊತೀನಿ. ಮೊದಲಿನ ಥರ ಇವಾಗ ಹೂವು ಎಲ್ಲ ಜಾಸ್ತಿ ಕಟ್ಟೋದಿಲ್ಲ ನಾನು. ಇನ್ನು ಇವತ್ತು ಝೆಪ್ಟೋಯಿಂದ ಸ್ವಲ್ಪ ತರಕಾರಿಗಳನ್ನೆಲ್ಲ ತರಿಸಿದ್ದೆ. ಸುಮಾರು ದಿನ ಆಗಿತ್ತು ಅಂತಲೇ ಹೇಳ್ಬೋದು ತರಿಸಿ ನಾನು. ಸೊ ಇವತ್ತು ಸ್ವಲ್ಪ ಆಫರಲ್ಲಿ ಕಡಿಮೆ ಪ್ರೈಸ್ಗೆಲ್ಲ ಸಿಕ್ತು ಅಂತ ಹೇಳ್ಬಿಟ್ಟು ಕ್ಯಾರೆಟು, ಬೀನ್ಸು, ಬಾಳೆದಿಂಡು, ಸೋರೆಕಾಯಿ, ಹಾಗಲಕಾಯಿ, ಹಸಿಮೆಣ್ಸಿನ್ಕಾಯಿ, ಹೀರೆಕಾಯಿ, ಸೌತೆಕಾಯಿ ಮತ್ತು ಆಲೂಗೆಡ್ಡೆ, ಬೆಂಡೆಕಾಯಿ ಮತ್ತು ಬೀಟ್ರೋಟು ಸುಮಾರು ಐಟಮ್ಸ್ನ ತರಿಸಿದ್ದೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಇವಾಗ ಫುಲ್ ಡೇ ಮಾಡಿರ್ತವಿಂದ ಇನ್ನೊಂದು ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ಲೇಬೇಕು ಅಂತ ಹೇಳಿದ್ದಾರೆ. ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಜಂಕ್ ಫುಡ್ಗಳನ್ನೆಲ್ಲ ಕೊಡೋ ಹಾಗಿಲ್ಲ, ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಿ ಇಲ್ಲ ಫ್ರೂಟ್ ಏನಾದರೂ ಕಟ್ ಮಾಡಿ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಏನಕ್ಕಂದರೆ 1/2 ಅವರ್ ಜಾಸ್ತಿ ಟೈಮು ಎಕ್ಸ್ಪೆಂಡ್ ಆಗಿರೋದ್ರಿಂದ ಕೇಳ್ತಿದ್ದಾರೆ. ಸೊ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ತರಿಸ್ಕೊಂಡೆ. ಎಲ್ಲ ಫ್ರಿಜ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಬಟ್ ಫ್ರಿಜ್ ಅಂತೂ ಪೂರ್ತಿ ಕವರ್ ಆಗಿಬಿಟ್ಟಿತ್ತು, ಫುಲ್ಲು ಜಾಗ ಎಲ್ಲ ಫಿಲ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಫ್ರಿಜ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಫ್ರಿಜ್ಜು ಕೂಡ ಕ್ಲೀನ್ ಮಾಡಬೇಕು. ಸೊ ಇಷ್ಟರಲ್ಲೇ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈ ಸಂಡೇ ಬಂದು ನಮ್ಮ ಅಮ್ಮನಿಗೆ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಈ ಸಂಡೇ ಆಗಲ್ಲ, ನೋಡೋಣ ನೆಕ್ಸ್ಟು ವರ್ಕಿಂಗ್ ಡೇಸಲ್ಲೇ ಯಾವಾಗಾದರೂ ಒಂದಿನ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಯಾವುದೇ ರೀತಿ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಾಡೋ ಹಾಗೇನೂ ಇಲ್ಲ, ಆದರೆ ವಾಟ್ರ್ ಬಾಟ್ಲು ಮಾತ್ರ ಕೊಟ್ಟು ಕಳಿಸ್ತೀನಿ. ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಬಿಸಿನೀರನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಬಿಸಿನೀರನ್ನೇ ಕೊಟ್ಟು ಮಕ್ಳಿಗಿಬ್ರಿಗೂ ಕಳಿಸೋದು. ಮನೇಲೂ ಅಷ್ಟೇ, ನಾನು ಅಷ್ಟೇ, ಎಲ್ಲರೂ ನಮ್ಮ ಯಜಮಾನ್ರು ಬಿಟ್ಟು ಇನ್ನು ಮಿಕ್ತವರೆಲ್ಲ ನಾವೆಲ್ಲ ಬಿಸಿನೀರೇ ಕುಡಿಯೋದು. ಸೊ ಮಕ್ಳಿಗೆ ಸ್ಕೂಲ್ಗೂ ಅಷ್ಟೇ ಆರೋಗಿದ್ರು ಪರವಾಗಿಲ್ಲ. ಸೊ ನಾನು ಬಿಸಿ ನೀರನ್ನೇ ಕಾಯಿಸ್ಬಿಟ್ಟು ವಾಟ್ರ್ ಬಾಟ್ಲಿಗೆಲ್ಲ ತುಂಬಿ ಕೊಡೋದು. ಇನ್ನು ಮಕ್ಕಳೆಲ್ಲರನ್ನೂ ಕಳಿಸ್ಕೊಟ್ಟೆ. ನಮ್ಮ ಯಜಮಾನ್ರು ಬಿಟ್ಟು ಮತ್ತೆ ವಾಪಸ್ ಬಂದರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬಾಯ್ ಮಾಡಿ ಆಮೇಲೆ ಒಳಗಡೆ ಬಂದೆ. ಮನೆ ಒಳಗಡೆ ಬಂದಮೇಲಂತೂ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ನನಗೆ ಕೆಲಸ ಅಂದರೆ ಕೆಲಸ, ಸಿಕ್ಕಾಬಟ್ಟೆ ಕೆಲಸ ಇತ್ತು. ಇವಾಗಂತೂ ನನ್ನ ಕೆಲಸದ ಬಗ್ಗೆ ನೋಡೋದಕ್ಕೆ ಹೋದರೆ ಆರ್ಡರ್ಸೇ ಇಲ್ಲ. ಸೊ ಆರ್ಡರ್ಸ್ ಇಲ್ಲ ಅಂದರೂ ಕೆಲಸ ಮಾತ್ರ ಅದು ಎಲ್ಲಿಂದ ಬರ್ತಿದೆಯೋ ನನಗೆ ಗೊತ್ತಿಲ್ಲ. ಮನೆ ಕೆಲಸ ಮಾತ್ರ ನಿಜವಾಗ್ಲೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಮನೇಲಿ ಅಂತ ಹೇಳ್ಬೋದು. ಇನ್ನು ನಾನು ವಾಪಸ್ ರಿಟರ್ನ್ ನಮ್ಮ ಯಜಮಾನ್ರು ಮನೆಗೆ ಬರ್ತಿದ್ರಲ್ವ, ಸೊ ಹಿಂದಿನ ದಿನವೇ ನನಗೊಂದು 12 ಗಂಟೆ ತನಕ ಯಾವುದು ಆರ್ಡರ್ ಬರುತ್ತೋ ಹಿಂದಿನ ದಿನ ಅಲ್ಲಿ ತನಕ ಅವತ್ತಿನ ದಿನವೇ ಡಿಸ್ಪ್ಯಾಚ್ ಮಾಡಬೇಕು ನಾನು. ಸೊ 12 ಗಂಟೆ ಮೇಲೆ ಬಂದರೆ ನಾಳೆ ಡಿಸ್ಪ್ಯಾಚ್ ಡೇಟ್ ಕೊಡ್ತಾರೆ ನನಗೆ. ಸೊ 12 ಗಂಟೆ ಮೇಲೆ ನೆನ್ನೆ ಬಂದಿದ್ದು ಒಂದೇ ಒಂದು ಆರ್ಡರ್ ಇತ್ತು. ಸೊ ಮತ್ತು ನಾನು ಕೆಳಗಡೆ ಹೋಗಬೇಕಲ್ಲ, ಇದಕ್ಕೋಸ್ಕರ ನನಗೆ ಸ್ವಲ್ಪ ಕೆಲಸಗಳಿದೆ ಇವತ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನೀವು ವಾಪಸ್ ಬರ್ತೀರಾ ಅಲ್ವಾ, ಪ್ರಿಂಟ್ ತೊಗೊಂಬನ್ನಿ ಅಂತ ಹೇಳಿ ಕಳಿಸಿದ್ದೆ ನಮ್ಮ ಯಜಮಾನ್ರಿಗೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಪ್ರಿಂಟ್ ತಂದು ಕೊಟ್ಬಿಟ್ಟು ಅವರು ಹೊರಟರು. ಆಮೇಲೆ ಅವರು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಹೊರಟ ಮೇಲೆ ನಾನು
ಪ್ಯಾಕಿಂಗ್ ಮಾಡಿ ಫಸ್ಟು ಮುಗಿಸ್ಕೊಂಬಿಡೋಣ. ಏನಕ್ಕಂದರೆ ಕೊರಿಯರವ್ರು ಯಾವಾಗ ಅಂದ್ರೆ ಅವಾಗ ಬರ್ತಾರೆ, ಟೈಮ್ ಸೆನ್ಸೇ ಇಲ್ಲ. ಫಸ್ಟ್ ಆದರೂ ಒಂದೊಂದು ಕಂಪ್ನಿ ಕಡೆಯಿಂದ ಒಂದೊಂದು ಟೈಮಲ್ಲಿ ಅವರು ಬರ್ತಿದ್ರು, ನನಗೆ ಅವಾಗ ಕರೆಕ್ಟಾಗಿ ಪಕ್ಕಾ ಇತ್ತು. ಸೊ ಇವಾಗ ಯಾರಿಗೆ ಬೀಳುತ್ತೆ, ಯಾರು ಯಾವ ಟೈಮಿಗೆ ಬರ್ತಾರೆ ಅನ್ನೋದೇ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲಿ ಅವಾಗೆಲ್ಲ ಫಸ್ಟು 20-30 ಆರ್ಡ್ರುಗಳು ಬರ್ತಿತ್ತು ದಿನಕ್ಕೆ. ಸೊ 50 ತನಕ ರೀಚ್ ಮಾಡಿದ್ದೀನಿ ನಾನು ಅಂತಲೇ ಹೇಳ್ಬೋದು. ಸೊ ಅಷ್ಟು ಮಾಡ್ತಿದ್ದೋಳು ಇವತ್ತು ಬರೀ ಒಂದೇ ಒಂದು ಆರ್ಡ್ರಿಗೋಸ್ಕರ ನಾನು ಇಷ್ಟೊಂದು ಕಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ. ಸೊ ತುಂಬಾ ಬೇಜಾರಾಗ್ತಿದೆ, ಅದು ಹೆಂಗೆ ಅಂತ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದಾದ್ರೇನು ಎಷ್ಟಾದ್ರೇನು ಅದು ಕೂಡ ಕೆಲಸನೇ ಅಲ್ವಾ ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡು ಎಷ್ಟು ಬಂದರೂ ನಾನು ಮಾಡ್ತಾಯಿದ್ದೀನಿ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸಿ ಇನ್ನು ಎಡಿಟಿಂಗ್ ಕೆಲಸಗಳೆಲ್ಲ ಇತ್ತು, ಸ್ವಲ್ಪ ಅದನ್ನು ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ 12:30 ಹಾಗೇ ಹೋಯ್ತು. ಇವತ್ತು ಶನಿವಾರ ಆಗಿರೋದ್ರಿಂದ ಆಫ್ಟರ್ ಇರೋದ್ರಿಂದ ಸೊ ಹೋಗಿ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಜೊತೆಗೆ ಮಾವಿನ ಹಣ್ಣೆಲ್ಲ ಪೂರ್ತಿ ಖಾಲಿ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣನ್ನ ತೊಗೊಂಡು ಬಂದಿದ್ದಾಯಿತು. ಲಾಸ್ಟ್ ಟೈಮು ಸುಮಾರು ಒಂದು 3-4 kg ಊರಿಂದನೇ ತೊಗೊಂಬಂದಿದ್ದೆ. ನಾನಂತೂ ₹1 ಕೂಡ ಕಾಸು ಕೊಟ್ಟು ನಾನು ಮಾವಿನ ಹಣ್ಣು ತೊಗೊಂಡಿದ್ದೇ ಇಲ್ಲ. ಊರಿಂದ ತೊಗೊಂಬಂದು ನಾನು ಅಕ್ಕಿ ಒಳಗಡೆ ಹಾಕ್ಬಿಟ್ಟು ಹಣ್ಣು ಮಾಡಿಕೊಂಡು ಡೈಲಿ ಒಂದೊಂದು ಕಟ್ ಮಾಡ್ಕೊಂಡು ತಿಂತಿದ್ವಿ. ಸೊ ಒಂದು ಹಣ್ಣು ಕೂಡ ಒಂದು ಚೂರು ಹುಳ ಇರಲಿಲ್ಲ, ಒಂದು ಚೂರು ಕೊಳ್ತೋಗಿರಲಿಲ್ಲ, ಎಷ್ಟು ಚೆನ್ನಾಗಿ ಹಣ್ಣಾಗಿತ್ತು, ಎಷ್ಟು ಸ್ವೀಟು, ಒಂದು ಹಣ್ಣು ಕೂಡ ಹುಳಿ ಇರಲಿಲ್ಲ. ನಿಜವಾಗ್ಲೂ ಕಾಸು ಕೊಟ್ಟು ತಿಂದರೂ ಕೂಡ ಅಷ್ಟು ಚೆನ್ನಾಗಿ ಹಣ್ಣು ಬರಲ್ವೇನೋ. ಇವಾಗ ನೀವೇ ನೋಡ್ತಿರ್ಬೋದು, 1 kgಗೆ ₹60 ಏನೋ ಕೊಟ್ಟೆ, ನೆನಪಿಲ್ಲ ನನಗೆ. ಸೊ ಜಸ್ಟ್ 3 ಹಣ್ಣು ಬಂದಿರೋದು, ಸಣ್ಣದು ಕೂಡ ಇಲ್ಲ ಹಣ್ಣು, ಏನು ಅಷ್ಟು ದಪ್ಪ ಇತ್ತು. ಸೊ 1 kgಗೆ 3 ಹಣ್ಣು ಅಷ್ಟೇ ಬಂದಿದ್ದು. ಸೊ ಅದನ್ನು ತೊಗೊಂಡು ಬಂದೆ. ಊರಿಂದ ತೊಗೊಂಬಂದು ಸುಮಾರು 4 kg ತನಕ ತೊಗೊಂಬಂದಿದ್ದೆ. 3.5 ಹತ್ತತ್ರ ಇತ್ತು ಅಂತ ಅನ್ಕೊತೀನಿ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಬಂದಿದ್ದು ಅದನ್ನೆಲ್ಲ ಹಣ್ಣು ಮಾಡಿಬಿಟ್ಟು ಡೈಲಿ ಒಂದೊಂದು ತಿಂತಿದ್ವಿ. ಸೊ ಅದು ಖಾಲಿ ಆದಮೇಲೆ ಸೊ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಜಸ್ಟ್ 3 ಅಷ್ಟೇ ಬಂದಿದ್ದು, ಅದನ್ನೆಲ್ಲ ಇಟ್ಬಿಟ್ಟು ಆಮೇಲೆ 2 ಕೋಳಿ ಮರಿಗಳ್ನು ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಆಟ ಆಡ್ತಾರೆ ಸ್ವಲ್ಪ ಹೊತ್ತು. ಕೈಯಲ್ಲೆಲ್ಲ ಹಿಡ್ಕೊಂಡ್ರೆ ಬೇಗ ಸತ್ತೋಗ್ಬಿಡುತ್ತೆ ಅದು. ಸೊ ಹಂಗೆ ಆರಾಮಾಗಿ ಆಟ ಆಡಿಸಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ಇಬ್ಬರು ಮಕ್ಕಳು ಸ್ವಲ್ಪ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ½ an hour ಬೇಗ ಎದ್ದು, ಇತ್ತೀಚೆಗೆ ಅವ್ರು ಎದ್ದೇಳ್ತಿದ್ದು ಟೈಮಿಂಗ್ಸೇ ಬೇರೆ. ಸೊ ಇವಾಗ ಬೇಗ ಎದ್ದೇಳ್ತಾರೆ. ಇನ್ನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದ ತಕ್ಷಣವೇ ಹಿಂದೆಲೆ ಫುಲ್ಲು ಜೋರು ಮಳೆ ಅಂದರೆ ಮಳೆ ಬಂತು. ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಬಟ್ಟೆಗಳಿಗೂ ಕೂಡ ಪ್ರಾಬ್ಲಮ್ ಆಗಿದೆ. ಯಾವಾಗ ಒಗಿಬೇಕು, ಯಾವಾಗ ಎತ್ಕೋಬೇಕು ಒಂದು ಗೊತ್ತಾಗಲ್ಲ. ಸೊ ಅದು ಒಂದು. ಇನ್ನೊಂದು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರೋ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದುಬಿಡುತ್ತೆ. ಸೊ ಇದು ಇವತ್ತೇನೋ ಪುಣ್ಯ ಅಂತ ಹೇಳಬೇಕು. ಜಸ್ಟ್ ಕರ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಮಳೆ ಬಂದಿದೆ. ಸೊ ಆ ಕೋಳಿ ಮರಿಗಳು ಬೇರೆ ನೀರಲ್ಲಿ ಹೋಗಿ ಆಟ ಆಡ್ತಿದ್ವು. ಆಮೇಲೆ ಎತ್ಕೊಂಬನ್ನಿ, ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ಸೊ ಮಾಮೂಲಿ ನಾನು ಆಗಲೇ ಹೇಳ್ದಂಗೆ ನಾವು ಯಾವಾಗಂದರೆ ಮಧ್ಯಾಹ್ನ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ನೈಟ್ ಆಗಿರ್ಬೋದು, 3 ಹೊತ್ತು ಕೂಡ ನಾವು ಬಿಸಿ ನೀರೇ ಕುಡಿಯೋದು. ಸೊ ಊಟ ಹಾಕ್ಕೊಡೋಣ ಮಕ್ಕಳಿಗೆ. ಇನ್ನು ಇವತ್ತಿನ ಶನಿವಾರ ಫಸ್ಟ್ ಡೇ ಆಗಿರ್ಬೋದು ಟ್ಯೂಷನ್ಗೆ. ಶನಿವಾರ ಬಂದು ಫಸ್ಟ್ ಡೇ ಇವರಿಗೆ ಟ್ಯೂಷನ್ಗೆ. ಟೈಮಿಂಗ್ಸ್ ಎಲ್ಲ ಗೊತ್ತಿರಲಿಲ್ಲ ನನಗೂ. ಸೊ ಆಮೇಲೆ ಇವರೇ ಹಿಂದಿನ ದಿನ ಕೇಳ್ಕೊಂಬಂದಿದ್ರು ಟೈಮಿಂಗ್ಸ್ನೆಲ್ಲ. ಸೊ ಆ ಕಾರಣದಿಂದ 2 ಗಂಟೆಗಿದೆ ಅಂತ ಹೇಳಿದ್ರು. ಇನ್ನು 12:30ಗೆ ಮಕ್ಕಳನ್ನ ಕರ್ಕೊಂಬಂದು ಇನ್ನೂ ಅವರೆಲ್ಲ ಫ್ರೆಶ್ ಅಪ್ ಆಗೋದಕ್ಕೆ 1 ಗಂಟೆ ಆಗೇ ಹೋಯ್ತು. ಇನ್ನು 1 hour ಅಷ್ಟೇ ಟೈಮ್ ಇದ್ದಿದ್ದು. ಅಷ್ಟರಲ್ಲಿ ನಾನು ಅವ್ರಿಗೆ ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ, ಹಣ್ಣು ಕೂಡ ಹೆಂಗಿದೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಣ್ಣು ಕೂಡ ಊಟದ ಜೊತೆ ತಿನ್ನಲಿ ನಂಚ್ಕೊಂಡು ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರಿತ್ತು. ಸೊ ಹಾಕೊಟ್ಟೆ. ಮಕ್ಕಳು ಇಬ್ಬರು ಊಟ ಮಾಡಿಕೊಂಡು ಮಾವಿನ ಹಣ್ಣು ತಿಂದರು. ಸೊ ಟ್ಯೂಷನ್ 2 ಗಂಟೆ ಅಂತ ಹೇಳಿದಿಲ್ಲ, ಜಸ್ಟ್ 1 hour ಅಷ್ಟೇ ಮಕ್ಕಳಿಗೆ ಟೈಮ್ ಇದ್ದಿದ್ದು ಮನೇಲಿ ಅಂತಲೇ ಹೇಳ್ಬೋದು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮಾವಿನ ಹಣ್ಣೆಲ್ಲ ತಿಂದುಬಿಟ್ಟು ನೆಕ್ಸ್ಟು ಅದಂತೂ ನಿಜವಾಗ್ಲೂ ಆ ಕೋಳಿ ಮರಿಗಳನ್ನ ನಾನಂತೂ ಮುಟ್ಟಲ್ಲ. ಸೊ ಅದನ್ನು ಅವರೇ ಒಳಗಡೆ ಹಾಕ್ಬಿಟ್ಟು ಮಕ್ಕಳು ಹೊರಟರು ಟ್ಯೂಷನ್ಗೆ. ಅದು ನಾನು ಹಾಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ಪಕ್ಕದ ರೋಡು ಆಗಿರೋದ್ರಿಂದ ಮಕ್ಕಳು ಹೊರಟು ಬಿಡ್ತಾರೆ ಆರಾಮಾಗಿ. ನಾನು ಕರ್ಕೊಂಡೋಗಿ ಬಿಡೋ ಅಂಥದ್ದೇನು ಟೆನ್ಷನ್ ಏನಿಲ್ಲ. ಸೊ ಅವರೇ ಹೋಗ್ತಾರೆ. ಇನ್ನು ಮಳೆನೂ ಕೂಡ ನಿಂತಿತ್ತು ಅಂತಲೇ ಹೇಳ್ಬೋದು. ಒಂದು ½ an hour ಚೆನ್ನಾಗಿ ಬಂತು ಮಳೆ, ಬಟ್ ಜೋರಾಗಿ ಬಂದರೂ ಕೂಡ ½ an hour ಅಷ್ಟೊತ್ತಿಗೆಲ್ಲ ಮಳೆ ನಿಂತೋಯ್ತು. ಇನ್ನು ಮಕ್ಕಳು ಟ್ಯೂಷನ್ಗೆ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಹೊರಟರು.
ಇನ್ನು ಹಂಗೂ ನಮ್ಮ ಯಜಮಾನ್ರು ಹೇಳ್ತಾರೆ, ಕಳಿಸ್ಬೇಡ ಅಮ್ಮ, ಏನಕ್ಕೆ ನಾಯಿಗಳು ಅದು ಇದು ಏನಾದರೂ ರೋಡಲ್ಲಿ ಇತ್ತು ಅಂದರೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಪಕ್ಕದ ರೋಡೇ ಅಲ್ವಾ, ಆರಾಮಾಗಿ ಓಡ್ತಾರೆ, ಅವರು ಹೋಗೋದು ಬರೋದೆಲ್ಲ ಕಲಿಬೇಕಲ್ವಾ. ಸೊ ನಾನು ಅವ್ರು ಲಾಸ್ಟು ಡೆಡ್ ಆ್ಯಂಡ್ ಹೋಗೋ ತನಕ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ಬಗ್ಕೊಂಡೆ ನೋಡ್ತಾ ಇರ್ತೀನಿ. ಸೊ ಆ ರೀತಿ ನಮಗೂ ಕಳಿಸೋರ್ಗೂ ಕೂಡ ಭಯ ಇರುತ್ತೆ. ಸೊ ಮಕ್ಕಳನ್ನ ಕಳಿಸೋದೇನೋ ಡೈಲಿ 5 ಗಂಟೆಗೆ ಕಳಿಸ್ಬಿಡ್ತೀನಿ, ಇನ್ನು 7 ಗಂಟೆಗೆ ಮನೆಗೆ ಬರ್ತಾರೆ ಮಕ್ಕಳು. ಸೊ ಮಕ್ಕಳು ಬರೋ ತನಕ ಸುಮಾರು ಒಂದು 6:50 ತನಕ ಮನೆ ಒಳಗಡೆನೇ ಇರ್ತೀನಿ. 6:50 ಆಗಿದ ತಕ್ಷಣವೇ ಹೊರಗಡೆನೇ ಒಂಥರ ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ತಾನೆ ಇರ್ತೀನಿ, ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಟೆರೆಸಿಂದ ನೋಡ್ತಾನೆ ಇರ್ತೀನಿ. ಸೊ ಆ ರೀತಿ ನಮಗೂ ಕೂಡ ಭಯ ಇದ್ದೇ ಇರುತ್ತೆ. ಸೊ ಕಲ್ತ್ಕೊಳ್ಳಿ, ಅವ್ರಿಗೂ ಸ್ವಲ್ಪ ಬುದ್ಧಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರನ್ನೇ ಕಳಿಸ್ತೀನಿ. ತುಂಬ ದೂರ ಇದ್ದೆ, ರೋಡ್ ಏನಾದರೂ ಕ್ರಾಸ್ ಮಾಡೋ ಥರ ಇದ್ದರೆ ನಾನು ನಿಜವಾಗ್ಲೂ ಕಳಿಸ್ತಾ ಇರಲಿಲ್ಲ. ಸೊ ಜಸ್ಟ್ ಇಲ್ಲೇ ಒಂದೇ ರೋಡಲ್ಲಿ ಆಗಿರೋದ್ರಿಂದ ಜಸ್ಟ್ ಕಳಿಸ್ಕೊಡ್ತೀನಿ ಅಷ್ಟೇನೆ. ಸೊ ಇನ್ನು ಮಕ್ಕಳನ್ನ ಕಳಿಸಿದ ತಕ್ಷಣವೇ ಇವಾಗ ಸ್ವಲ್ಪ ಬಟ್ಟೆಗಳದ್ದೇ ಪ್ರಾಬ್ಲಮ್ ಆಗಿರೋದು ಅಂತಲೇ ಹೇಳ್ಬೋದು. ಯಾವಾಗ ಬಟ್ಟೆಗಳು ಹಾಕಬೇಕು, ಬಿಸಿಲು ಯಾವಾಗ ಏನು ಎಲ್ಲ ನೋಡಿಕೊಂಡು ಬಟ್ಟೆಗಳನ್ನ ಹಾಕಬೇಕು. ಸೊ ಇವತ್ತು ಬೆಳಿಗ್ಗೆನೇ ನಾನು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ. ಕೆಲಸ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಹಂಗೂ ಬೆಳಿಗ್ಗೆನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವತ್ತಂತೂ ಶನಿವಾರ ಬೆಳಿಗ್ಗೆಯಿಂದ ಮೋಡ ಇತ್ತು, ಹಾಕ್ಬಿಟ್ರೆ ನನಗೆ ಕೆಲಸ ಮಾಡೋದು ಬಿಟ್ಟು ಬಟ್ಟೆ ನೋಡ್ಕೊಂಡೇ ಕೂತ್ಕೋಬೇಕಿತ್ತು, ಮಳೆ ಬರೋದನ್ನೇ ಕೂತ್ಕೋಬೇಕಿತ್ತು. ಸೊ ಇವತ್ತಾಗಿಲ್ಲ ಅಂದರೂ ಭಾನುವಾರ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ. ಅಷ್ಟೊತ್ತಿಗೆ ಬಿಸಿಲು ತುಂಬಾ ಚೆನ್ನಾಗಿ ಬಂತು. ಮಕ್ಕಳು ಸ್ಕೂಲ್ಗೆ ಹೋಗಿದ ತಕ್ಷಣ ಟ್ಯೂಷನ್ಗೆ ಹೋಗಿದ ತಕ್ಷಣವೇ ಬಿಸಿಲು ತುಂಬಾ ಚೆನ್ನಾಗಿ ಬಂತು. ಆವಾಗ ಸ್ವಲ್ಪ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡೆ. ಇನ್ನು ಸ್ಕೂಲ್ ಯೂನಿಫಾರ್ಮು ಎಲ್ಲ ಕೂಡ ಹಾಕ್ಕೊಂಬಿಟ್ಟೆ ಒಂದೇ ಸಲ, ಟ್ರ್ಯಾಕ್ ಶೂಟು ಎಲ್ಲ ಹಾಕ್ಕೊಂಡು. ಆಮೇಲೆ ನೆಕ್ಸ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಅಷ್ಟೊತ್ತಿಗೆ ಮಿಷಿನಲ್ಲಿ ಬಟ್ಟೆ ಕೂಡ ಆಯಿತು. ಜಸ್ಟ್ 1/2 ಅವರ್ಗೆ ಹಾಕ್ಕೊಂಡಿದ್ದೆ ಅಷ್ಟೇನೆ. ಸೊ ಅಷ್ಟೊತ್ತಿಗೆ ಎಲ್ಲ ಮುಗೀತು, ಬಟ್ಟೆದು ಆಯಿತು ಪೂರ್ತಿ. ಸೊ ಫುಲ್ಲು ಮಿಷಿನ್ಗೆ ಹಾಕಿರೋದ್ರಿಂದ ಪೂರ್ತಿ ಡ್ರೈ ಆಗಿರುತ್ತೆ. ಒಂದು 2 ಅವರ್ ಅಷ್ಟೊತ್ತಿಗೆ ಜಾಸ್ತಿ ಉರಿಯೋ ಬಿಸಿಲು ಇಲ್ಲ ಅಂದರೂ ಎಳೆ ಬಿಸಿಲಿದ್ರೂ ಕೂಡ ಬಟ್ಟೆ ಪೂರ್ತಿ ಒಣಗೋಗ್ಬಿಡುತ್ತೆ. ಸೊ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ಚೆನ್ನಾಗೇ ಬಂತು. ನಾನು ಅದಕ್ಕೋಸ್ಕರನೇ ಬಟ್ಟೆ ಹಾಕ್ಕೊಂಡೆ. ಇನ್ನು ಬಟ್ಟೆ ಮೇಲೆ ತಗೊಂಡು ಬಟ್ಟೆ ಎಲ್ಲ ಒಗೆದು ಮೇಲೆ ತೊಗೊಂಡು ಹೋಗೋಷ್ಟೊತ್ತಿಗೆ ಪೂರ್ತಿ ಎಲ್ಲ ಬಿಸಿಲು ಹೋಗೇ ಬಿಟ್ಟಿತ್ತು. ಸೊ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಒಣಗಲಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆಗಳನ್ನೆಲ್ಲ ಹಾರಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು. ಇತ್ತೀಚಿನ ದಿನಗಳಲ್ಲಿ ನಾನು ಯೂನಿಫಾರ್ಮ್ನೆಲ್ಲ ಮುಂಚೆ ಎಲ್ಲ ಕೈಯಲ್ಲೇ ವಾಶ್ ಮಾಡ್ತಿದ್ದದ್ದು. ಸೊ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಏನೋ ಒಂದು ಬೇರೆ ಥರ ಪ್ಲ್ಯಾನಿಂಗು ಕೂಡ ನಡೀತಿದೆ. ಆ ಕಾರಣ ಅದೇನು ಪ್ರತಿಯೊಂದು ಡೀಟೇಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈಗ ಬೇಡ, ನೆಕ್ಸ್ಟು ಅದು ಯಾವುದೇ ಆ ಕೆಲಸಗಳಾದರೂ ಸಕ್ಸಸ್ ಆಗೋ ತನಕ ಮುಂಚೆಲೇ ಹೇಳೋದು ಬೇಡ. ಸೊ ಏನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಸೊ ಅದು ಸಕ್ಸಸ್ ಆಗಿಲ್ಲ ಅಂದರೆ ನಾನು ಶೇರ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದ್ರದ್ದು ಎಲ್ಲ ಕೆಲಸಗಳು ತುಂಬಾ ಕೆಲಸಗಳಿದೆ ನನಗೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ನನಗೆ ಕೈಯಲ್ಲಿ ಯೂನಿಫಾರ್ಮ್ ಕೂಡ ಒಗೆಯೋಕ್ಕಾಗ್ತಾಯಿಲ್ಲ. ಸೊ ಈ ಕೆಲಸ, ಮನೆ, ಮಕ್ಕಳು, ಅದು ಇದು ವ್ಯವಹಾರಗಳಾಗಿರ್ಬೋದು, ಮತ್ತು ಮನೆ ಕೆಲಸಗಳಾಗಿರ್ಬೋದು, ನನ್ನ ಪರ್ಸ್ನಲ್ ಕೆಲಸಗಳಾಗಿರ್ಬೋದು, ತುಂಬ ಅಂದರೆ ತುಂಬಾ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಸುಮಾರು ಜನ ಒಬ್ಬೊಬ್ಬರು ಅಂದ್ಕೋತಾರೆ ಅವಳಿಗೇನು ಮನೇಲಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾವ ಹೆಣ್ಮಕ್ಳು ಮನೇಲಿ ಇರೋ ಹೆಣ್ಮಕ್ಳುಗಳು ಅಷ್ಟೇ, ವರ್ಕ್ ಮಾಡೋರು ಅಷ್ಟೇ. ಪಾಪ ನಾನು ಅದನ್ನೇ ಯೋಚನೆ ಮಾಡ್ತೀನಿ, ಮನೇಲಿದ್ದು ಕೂಡ ನಾವಿಷ್ಟು ಕೆಲಸ ಇರುತ್ತಲ್ವ ನಮಗೆ. ಪಾಪ ವರ್ಕಿಂಗ್ ವುಮೆನ್ಸು ಹೊರಗಡೆ ಹೋಗಿ ಕೆಲಸ ಮಾಡಿ ಮನೇಲೂ ಬಂದು ಕೆಲಸ ಮಾಡಿ ಮನೆ, ಮಕ್ಕಳು, ಗಂಡ, ಸಂಸಾರ ಅಂತ ಎಷ್ಟು ಚೆನ್ನಾಗೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರಲ್ವ ಅಂತ ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಆ ಕೆಲಸ ನಾನು ಕೂಡ ಮಾಡಿದ್ದೀನಿ, ಹೊರಗಡೆನೂ ಹೋಗಿ ಮಾಡ್ಕೊಂಡು ಬಂದಿದ್ದೀನಿ, ಮನೇಲೂ ಕೂಡ ಮಾಡಿದ್ದೀನಿ. ಮಕ್ಕಳು, ಮನೆ, ಸಂಸಾರ, ಗಂಡ ಎಲ್ಲ ಕೂಡ ಕರೆಕ್ಟಾಗಿ ತೂಗಿಸ್ಕೊಂಡು ಹೋಗಿದ್ದೀನಿ. ಜೊತೆಗೆ ಊರು, ಅಮ್ಮನ ಮನೆ, ಗಂಡನ ಮನೆ ಎಲ್ಲ ಕೂಡ ಹಬ್ಬ, ಹುಣ್ಣಿಮೆ, ಹರಿದಿನ ಪ್ರತಿಯೊಂದು ನಮ್ಮೂರಲ್ಲಂತೂ ಅದರಲ್ಲೂ ತಿಂಗಳಿಗೊಂದೊಂದು ಹಬ್ಬಗಳು ಬರ್ತಾನೆ ಇದ್ವು. ಅದನ್ನು ಕೂಡ ಎಲ್ಲ ಮೇಂಟೈನ್ ಮಾಡಲೇಬೇಕಿತ್ತು. ಹೋಗಿಲ್ಲ ಅಂದರೆ ಬಂದಿಲ್ಲ ಅನ್ನೋ ಹೆಸರು ಬರ್ತಿತ್ತು. ಸೊ ಅದರಲ್ಲೂ ಯಾವುದೋ ಜನ್ಮದ್ದು ಒಂದು ಏನೋ ಹೇಳ್ತಾರೆ ಅದನ್ನು. ಸೊ ಆ ಥರ ಹಿರಿ ಸೊಸೆಯಾಗಿ ನಿಜವಾಗ್ಲೂ ಉಡಬಾರ್ದು, ಹಿರಿ ಮಗಳಾಗೂ ಕೂಡ ನಿಜವಾಗ್ಲೂ ಉಡಬಾರ್ದು. ನಮ್ಮ ಅಪ್ಪನ ಮನೆಗೂ ಕೂಡ ನಾನು ಹಿರಿ ಮಗಳಾಗಿ, ಗಂಡನ ಮನೆಗೂ ಕೂಡ ಹಿರಿ ಸೊಸೆಯಾಗಿ ಉಟ್ಬಿಟ್ಟಿದ್ದೀನಿ. ಸೊ ಅದು ಒಂದು ಕಾರಣದಿಂದ ಎಲ್ಲನೂ ಅನುಸರಿಸ್ಕೊಂಡು ಹೋಗಲೇಬೇಕು ಅನ್ನೋದೊಂದು ಬಂಡೆಕಲ್ಲನ್ನ ತಲೆ ಮೇಲೆ ಒರೆಸ್ಬಿಟ್ಟಿದ್ದಾರೆ.
ಸೊ ಹೊತ್ಕೊಂಡು ಹೋಗ್ತಾನೇ ಇದ್ದೀನಿ. ಎಲ್ಲಿ ತನಕ ಹಿಂಗೆ ಜೀವನ ಸಾಗುತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ಸಾಗಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಷ್ಟೊತ್ತಿಗೆ 1 ಅವರ್ ಆಯಿತು. ಇನ್ನು ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸ್ ಬಂದು ಶನಿವಾರದೊತ್ತು 3 ಗಂಟೆಗಿದೆ. ಸೊ ಇವ್ರದ್ದು ಟ್ಯೂಷನ್ ಬಂದು 2 to 4 ಇರುತ್ತೆ. ಸೊ 1 ಅವರ್ ಅಷ್ಟೇ ನನ್ನ ಮಗಳಿಗೆ ಟ್ಯೂಷನ್ನ. ಆಮೇಲೆ ಮ್ಯಾಮ್ಗೆ ಗೊತ್ತಿರಲಿಲ್ಲ. ಸೊ ನಾವು ಟ್ಯೂಷನ್ ಮ್ಯಾಮ್ಗೆ ಹೇಳೂ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಶನಿವಾರ ಟೈಮಿಂಗ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಬಟ್ಟೆ ಎಲ್ಲ ಆಮೇಲೆ ಹಾರಾಕ್ಬಿಟ್ಟು ಸಡನ್ಲಿ ನೆನೆಸ್ಕೊಂಡೆ, ಅಯ್ಯೋ ಭರತನಾಟ್ಯ ಕ್ಲಾಸ್ ಇದೆ ಅಲ್ಲ ಇವಳಿಗೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಟ್ಯೂಷನ್ ಹತ್ರ ನಾನೇ ಹೋದೆ. ಟ್ಯೂಷನ್ ಮ್ಯಾಮ್ ಹತ್ರ ಮಾತಾಡಿದೆ. ಸೊ ಅವರು ಏನಕ್ಕೆ ಅಂತ ಹೇಳಿದ್ರು, ಮ್ಯಾಮ್ ಭರತನಾಟ್ಯ ಕ್ಲಾಸಿಗೆ ಸೇರಿಸ್ಬಿಟ್ಟಿದ್ದೀನಿ, 3 to 5 ಇರುತ್ತೆ ಅವಳಿಗೆ. ಸೊ ಶನಿವಾರದೊತ್ತು ಜಸ್ಟ್ 1 ಅವರ್ ಅಷ್ಟೇ ಕಳಿಸ್ಕೊಡ್ತೀನಿ, 2 ಗಂಟೆಗೆ ಕಳಿಸ್ಕೊಡ್ತೀನಿ, 3 ಗಂಟೆ ಒಳಗಡೆ ನನಗೆ ಕಳಿಸ್ಕೊಟ್ಬಿಡಿ, ನಾನು ಅವಳನ್ನ ರೆಡಿ ಮಾಡಿ 3 ಗಂಟೆ ಅಷ್ಟೊತ್ತಿಗೆ ನಾನು ಅವಳನ್ನ ಕ್ಲಾಸಿಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಕರ್ಕೊಂಡು ಬಂದೆ. ಇನ್ನು ಮನೆಗೆ ಕರ್ಕೊಂಡು ಬಂದಿದ ತಕ್ಷಣ ಅವಳು ಎಲ್ಲ ಫ್ರೆಶ್ ಅಪ್ ಆದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಭರತನಾಟ್ಯ ಕ್ಲಾಸ್ದು ಡ್ರೆಸ್ ಕೊಟ್ಟೆ. ಸೊ ಭರತನಾಟ್ಯ ಕ್ಲಾಸ್ದು ವೈಟ್ ಕಲರ್ ಯೂನಿಫಾರ್ಮ್ ಇದೆ, ರೆಡ್ ಕಲರ್ ವೇಲ್ ಇದೆ. ಸೊ ನಾನು ವೈಟ್ ಕಲರ್ ಯೂನಿಫಾರ್ಮ್ ಹೊಲ್ಸೋದ್ರಲ್ಲೇ ಇದ್ದೀನಿ. ಸೊ ಇನ್ನೂ ಹೊಲ್ಸೋದಕ್ಕೆ ಆಗಿಲ್ಲ. ಪೀಸ್ ಏನೋ ಸಾಕು, ನನ್ನ ಮಗಳಿರೋದು ಇಷ್ಟೇ ದಪ್ಪ ಇದ್ದಾಳೆ, ಒಳ್ಳೆ ಕೋಳಿ ಮರಿ ಥರ. ಸೊ ಅವಳಿಗೊಂದಷ್ಟು ಪೀಸ್ ಹರಿಸ್ಕೊಂಬಂದರೆ ಆಗುತ್ತೆ. ಬಟ್ ಹೊಲಿಯೋದಕ್ಕೆ ನಿಜವಾಗ್ಲೂ ತುಂಬಾ ಕಾಸ್ಟ್ ಅಂತ ಹೇಳ್ಬೋದು. ಯಾವುದೇ ಒಂದಾದ್ರೂ ಜಸ್ಟ್ ಒಂದು 100 ರುಪೀಸ್ಗೂ ಕೂಡ ಸೀರೆ ಸಿಗುತ್ತೆ ಡೈಲಿ ವೇರ್ಗೆ. ಇವಾಗ ಬಟ್ಟೆ ತೊಗೊಳೋದ್ರಲ್ಲಿ ಯಾರು ಏನು ಈ ಪ್ರಪಂಚದ ಮೇಲಂತೂ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಒಬ್ಬರು ಬಟ್ಟೆಗಳನ್ನ ಒಬ್ಬರು ಹಾಕ್ಕೊಂಡು, ಯಾರು ಏನಕ್ಕೆ ನಾನೇ ಹಾಕ್ಕೊಂಡಿದ್ದೀನಿ, ಒಬ್ಬರು ಬಟ್ಟೆನ ಒಬ್ಬರು ಹಾಕ್ಕೊಂಡು ಜೀವನ ಮಾಡಿದ್ದೀವಿ. ಸೊ ಇವಾಗಂತೂ ಒಬ್ಬರು ಬಟ್ಟೆ ಒಬ್ಬರು ಮುಟ್ಟೋದು ಇಲ್ಲ. ಎಲ್ಲ ಇವಾಗ ಹೆಂಗೆ ಅಂದರೆ ಜಸ್ಟ್ 50 ರೂಪಾಯಿ 100 ರೂಪಾಯಿಗೆಲ್ಲ ಬಟ್ಟೆಗಳು ಸಿಗ್ತಿದೆ. ಸೊ ಆ ಥರ ಇರಬೇಕಾದ್ರೆ ಬಟ್ಟೆಗಳು ತೊಗೊಳೋದು ಟೆನ್ಷನ್ ಅಲ್ಲ, ಸೊ ಹೊಲ್ಸೋದೇ ಒಂದು ಟೆನ್ಷನ್ ಅಂತ ಹೇಳ್ಬೋದು. ಸ್ಯಾರಿ ಅಂತೂ ಕಣ್ಣಿಗೆ ಬೇಕಾಗಿದ್ದ ಸ್ಯಾರಿಗಳಿದೆ ಇವತ್ತು, ಬಟ್ ತೊಗೋಬೋದು. ಬ್ಲೌಸ್ ಹೊಲ್ಸೋದೇ ಒಂದು ತಲೆನೋವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಒಂದು 300-350 ರೂಪಾಯಿಗೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಸಿಗುತ್ತೆ, ಸಿಂಪಲ್ಲಾಗಿ ಸಿಂಥೆಟಿಕ್ ಬಾರ್ಡ್ ಇರೋದೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಬ್ಲೌಸ್ ಹೊಲ್ಸೋದಕ್ಕೆ ವಿತ್ ಲೈನಿಂಗ್ ಕೊಟ್ಟು ನೀನು ಹಿಂಗೆ ಹೊಲ್ಸಿದ್ರು 400-450 ರೂಪಾಯಿ ಬ್ಲೌಸಿಗೆ ತೊಗೋತಾರೆ. ಸೊ ನಮ್ಮಮ್ಮ ಹಂಗೂ ಹೇಳ್ತಾರೆ, ನೀನು ಮಿಷಿನ್ ಇದೆ ಅಲ್ಲ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಕಲ್ತ್ಕೋ ಅಂತ ಹೇಳ್ತಾರೆ. ನನಗೆ ಇಂಟ್ರೆಸ್ಟ್ ಇಲ್ಲ ಈಗಿರೋ ಕೆಲಸಗಳಲ್ಲಿ, ಇಂಟ್ರೆಸ್ಟ್ ಇದೆ ಇಲ್ಲ ಅಂತಿಲ್ಲ. ಸೊ ಈಗಿರೋ ಕೆಲಸದಲ್ಲಿ ಅದು ಇಲ್ಲ ಅಪ್ಪ ಆಗಲ್ಲ, ಈಗಿರೋ ಕೆಲಸಗಳನ್ನೇ ಸಾಕು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನಮ್ಮಮ್ಮನ ಹತ್ರ ಹೇಳ್ತೀನಿ ಹಂಗೂ. ಸೊ ಆ ಥರ ನೋಡ್ತಾ ಇರ್ಬೋದು ನೀವೇ, ನನ್ನ ಮಗಳು ರೆಡಿ ಮಾಡಿಕೊಂಡು ಹೊರಟ್ಲು. ಸೊ ಬಿಸಿಲು ಸ್ವಲ್ಪ ಎಳೆ ಬಿಸಿಲು ಕೂಡ ಇತ್ತು. ಅಷ್ಟೊತ್ತಿಗೆ 4 ಗಂಟೆ ಆಗೇ ಹೋಯ್ತು. ನನ್ನ ಮಗಳನ್ನ ಬಿಟ್ಟು ನಾನು ಮನೆ ಒಳಗಡೆ ಬಂದೆ. ಅವಳು ಮಾಮೂಲಿ ಅವಳೇ ಹೋದ್ಲು. ಅದು ಕೂಡ ಈ ಕಡೆ ರೋಡ್ ಆಗಿರೋದ್ರಿಂದ ಅವಳೇ ಹೋಗ್ಬಿಡ್ತಾಳೆ, ಡೆಡ್ ಎಂಡ್ ಹೋಗೋದಷ್ಟೇ ಅದೂ. ಸೊ ಅವಳನ್ನೇ ಕಳಿಸ್ಬಿಟ್ಟು ಆಮೇಲೆ ನಾನು ಒಳಗಡೆ ಬಂದೆ. ಅಷ್ಟೊತ್ತಿಗೆ 4 ಗಂಟೆ ಆಗೇ ಹೋಯ್ತು. ಅದು ಇದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ, ಮಾಡ್ಕೊಂಡು ಕೂತಿದ್ದೆ. ನನ್ನ ಮಗ ಬಂದ, ಅಷ್ಟೊತ್ತಿಗೆ ಕೊರಿಯರವ್ರು ಕೂಡ ಬಂದರು. ಅವನಿಗೆ ಕೊಟ್ಟು ಕಳಿಸ್ದೆ, ಪಾರ್ಸಲ್ನ ಕೊಟ್ಟು ಬಾ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದ. ಇನ್ನು ಅವನು ಬಂದಮೇಲೆ ಅವನು ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡ. ಹೋಮ್ವರ್ಕೆಲ್ಲ ಮುಗಿಸ್ತಾ 1 ಅವರ್ ಅಷ್ಟೊತ್ತಿಗೆ ನನಗೆ 5 ಗಂಟೆ ಆಗೇ ಹೋಯ್ತು. ನಾನು ಡೈರೆಕ್ಟಾಗಿ ಈಗ ಶನಿವಾರ ಆಗಿರೋದ್ರಿಂದ ಅಮ್ಮನ ಮನೆ ಕರ್ಕೊಂಡೋಗಿ ಬಿಡೋದಿತ್ತು ನನ್ನ ಮಕ್ಕಳನ್ನ ಇಬ್ಬರೂ ಕೂಡ. ಸೊ ಇಬ್ಬರೂ ಕರ್ಕೊಂಡು ಹಂಗೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರೂ ಅವಳದು ಮನೇಲಿ ಹಾಕ್ಕೊಂಡಿದ್ಲಲ್ಲ ಆ ಬಟ್ಟೆನ ತೊಗೊಂಡು, ಇನ್ನು ಅದು ವೈಟ್ ಯೂನಿಫಾರ್ಮ್ ಆಗಿರೋದ್ರಿಂದ ಸೊ ನಾನು ಜಸ್ಟ್ ಒಂದು ಟಾಪ್ ತೊಗೊಟ್ಟಿದ್ದೀನಿ, ಒಂದು ವೈಟ್ ಕಲರ್ ಲೆಗಿನ್ಸ್ ತೊಗೊಟ್ಟಿದ್ದೀನಿ ಅಷ್ಟೇನೆ ಅವಳಿಗೆ. ಸೊ ಒಂದು ವೈಟ್ ಕಲರ್ ಯೂನಿಫಾರ್ಮ್ನ ಹೊಲ್ಸೋದಕ್ಕೆ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಟ್ರಿಪ್ಪಿಗೆ ಹೋಗಿ ಬಂದ್ವಿ, ಇವಾಗ ಅಡ್ಮಿಷನ್ ಎಲ್ಲ ಆಯಿತು. ಸೊ ನಮ್ಮದು ಮನೆ ಟೈಮ್ ಮುಗೀತು. ಪ್ರೆಷರ್ ಬಿದ್ದುಬಿಡ್ತು ಹಿಂದೆಲೇ ನಮಗೆ. ಸೊ ಒಂಥರ ಉಸಿರು ಕಟ್ಟಂಗೆ ಆಗ್ತಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಅಕ್ಟೋಬರು ದಸರಾ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಇನ್ನು ತಿರ್ಗಾ ಫಸ್ಟ್ ಟರ್ಮ್ದು ಫೀಸ್ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಒಂದೊಂದು ಹೊಡೆತಗಳು ಅಂತಲೇ ಹೇಳ್ಬೋದು. ಸೊ ಇನ್ನು ಟ್ಯೂಷನ್ಗೆ ಬೇರೆ ಆಗ್ತೆ, ಟ್ಯೂಷನ್ ಫೀಸ್ ಕಟ್ಟಿದೆ, ಇನ್ನು ಭರತನಾಟ್ಯ ಫೀಸ್ ಕಟ್ಟೋದಿತ್ತು ಇವತ್ತು. ಸೊ ಹಂಗೇ ನನ್ನ ಮಗನ ಕೈಗೆ ದುಡ್ಡು ಕೊಟ್ಟೆ, ಅವನೇ ಹೋಗಿ ಕೊಟ್ಟುಬಿಟ್ಟು ಬಂದ. ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು. ಇನ್ನು ಕರ್ಕೊಂಡು ಹೋಗ್ಬಿಟ್ಟು ಅಮ್ಮನ ಮನೇಲಿ ಅದು ಯೂನಿಫಾರ್ಮ್ ಎಲ್ಲ ಬಿಚ್ಚೋದಿತ್ತು. ನಾನು ಮನೆಯಿಂದನೇ ಅವಳಿಗೊಂದು ಜೊತೆ ಡ್ರೆಸ್ ತೊಗೊಂಡು ಕವರಲ್ಲಿ ಹೋಗಿದ್ದೆ. ಅಮ್ಮ ಇನ್ನೂ ಬಂದಿರಲಿಲ್ಲ. ಸೊ ನಮ್ಮಮ್ಮ ಬರೋದು ಡೈಲಿ 5:15 ಬರ್ತಾರೆ.
ನಾವು ಒಂದು 5-10 ಇನ್ನು ಭರತನಾಟ್ಯ ಕ್ಲಾಸಿಂದ ನಮ್ಮ ಮನೆಯಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ನಮ್ಮ ಅಮ್ಮನ ಮನೆಗೆ ವಾಕಬಲ್ ಡಿಸ್ಟೆನ್ಸು. ಸೊ ನಾವು ನಿಧಾನಕ್ಕೆ ಅವಳನ್ನ ಕರ್ಕೊಂಡು ನಡ್ಕೊಂಡು ಹೋದ್ವಿ. 5:30 ಅಷ್ಟೊತ್ತಿಗೆಲ್ಲ ನಾವು ಅಮ್ಮನ ಮನೆಗೆ ಹೋಗ್ಬಿಟ್ಟು 5:10 ಅಷ್ಟೊತ್ತಿಗೆಲ್ಲ ಅಮ್ಮನ ಮನೆಗೆ ಹೋಗ್ಬಿಟ್ವಿ. ಸೊ ಯಾರೂ ಇರಲಿಲ್ಲ. ಇನ್ನು ಯೂನಿಫಾರ್ಮ್ ಎಲ್ಲ ಬಿಚ್ಚಿಬಿಟ್ಟು ನನ್ನ ಮಗಳು ನನ್ನ ಮಗ ಇಬ್ಬರು ಕೆಳಗಡೆ ಪಕ್ಕದ ಮನೆಗೆ ಹೋಗ್ಬಿಟ್ರು ಆಟಾಡೋದಕ್ಕೆ, ಓನರ್ ಆಂಟಿ ಮನೆಗೆ. ಮತ್ತು ಅಲ್ಲಿ ಎದುರುಗಡೆ ಎಲ್ಲ ಮಕ್ಳುಗಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಅಜ್ಜಿ ಮನೆ ಅನ್ನೋದು ಅವರು. ಇನ್ನು ಅಲ್ಲಿ ತನಕ ಕರ್ಕೊಂಡು ಹೋಗ್ಬಿಟ್ಟು ನಾವು ಬಿಟ್ಟಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ನನ್ನ ಬಿಡಲ್ಲ. ಸೊ ಆಮೇಲೆ ಇಬ್ಬರು ಹೋದ್ರು ಕೆಳಗಡೆ. ಅವರು ಹೋದ್ಮೇಲೆ ಇನ್ನೂ ಅಮ್ಮ ಚಪಾತಿ ಹಾಕ್ಕೊಟ್ರು ತಿನ್ನು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಚಪಾತಿನ ತಿನ್ಕೊಂಡು ಧಾರಾವಾಹಿ ನೋಡ್ಕೊಂಡು ಕೂತಿದ್ದೆ. ನನಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಏನೇ ಕೆಲಸಗಳಿತ್ತು ಅಂದರೂ ನಾನೆಲ್ಲ ಸಂಡೇ ಎಲ್ಲ ಮಾಡಿ ಮುಗಿಸ್ಕೊತೀನಿ. ಅದೇ ಆಗಲೇ ಹೇಳ್ದಂಗೆ ಈ ಸಂಡೇ ಅಮ್ಮನ ಮನೆಗೆ ಹೋಗೋದಿರೋದ್ರ ಕಾರಣದಿಂದ ಸಂಡೇ ಯಾವುದು ನಮ್ಮ ಮನೇಲಿ ಕೆಲಸ ಮಾಡೋ ಥರ ಇಲ್ಲ. ಅದಕ್ಕೆ ಎಲ್ಲ ಶನಿವಾರನೇ ನಾನು ಮುಗಿಸ್ಕೋಬೇಕಿತ್ತು. ಸೊ ಎಲ್ಲ ಕೆಲಸಗಳನ್ನೆಲ್ಲ ಶನಿವಾರನೇ ಮುಗಿಸ್ಕೊಂಡು ಹಂಗೂ ಹಿಂಗೂ ನನಗೆ ಟೈಮ್ ಅಷ್ಟೊತ್ತಾಗೇ ಹೋಯ್ತು. ಧಾರಾವಾಹಿ ಯಾವುದು ನಾನು ಜಿಯೋ ಹಾಟ್ಸ್ಟಾರಲ್ಲಿ ಡೈಲಿ ನಾನು ನೋಡ್ಕೊಂಬಿಡ್ತೀನಿ. ಆದರೆ ಸಂಜೆ ನೋಡ್ಕೊತೀನಿ, ಇಲ್ಲ ಅಂದರೆ ಮಾರ್ನಿಂಗು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕೆಲಸ ಮಾಡ್ತಾನೆ ಆರಾಮಾಗಿ ಧಾರಾವಾಹಿ ನೋಡಿಬಿಟ್ಟು ನನಗೆ ಯಾವ ಟೈಮ್ ಫ್ರೀ ಇರುತ್ತೆ ಸೊ ಆ ಟೈಮಲ್ಲಿ ನೋಡ್ಕೊಂಬಿಡ್ತೀನಿ. ಇನ್ನು ಸಂಜೆ ಬರೋ ಧಾರಾವಾಹಿ ಎಲ್ಲ ಬೆಳಗ್ಗೆನೇ ಬಂದ್ಬಿಡುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ. ಎಲ್ಲ ಬೆಳಿಗ್ಗೆನೇ ನೋಡ್ಕೊಂಬಿಟ್ಟಿರ್ತೀನಿ. ಶನಿವಾರ ಅಂತೂ ಪೂರ್ತಿ ಕೆಲಸಗಳಿತ್ತು, ಬಟ್ಟೆ ಪಾತ್ರೆ ಅದು ಇದು ಕೆಲಸಗಳು, ಪೂಜೆ. ನೀವೇ ಇವತ್ತು ವ್ಲಾಗ್ ನೋಡಿದ್ದೀರಾ, ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ. ನೋಡೋದಕ್ಕೆ ಇಷ್ಟೇನಾ ಅಂತ ಇರುತ್ತೆ, ಬಟ್ ಅದು ಮಾಡೋರಿಗೆ ಗೊತ್ತು ಅಂತಲೇ ಹೇಳ್ಬೋದು. ಇನ್ನು ಅಮ್ಮನ ಮನೆಗೆ ಬಿಟ್ಟು ಅಮ್ಮನ ಮನೇಲೆ ಚಪಾತಿ ತಿನ್ಕೊಂಡು ನಾನು ಅಲ್ಲಿಂದ ಹೊರಟು ಬಂದೆ. ಆಮೇಲೆ ಅಲ್ಲಿಂದ ಬಂದಿದ್ದ ತಕ್ಷಣವೇ ಇನ್ನು ಸ್ವಲ್ಪ ಪೇಮೆಂಟ್ ಬರ್ಕೊಳ್ಳೋದಿತ್ತು. ಪೇಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ಪೇಮೆಂಟ್ ಬರೆಯೋದಿತ್ತು. ಒಂದೊಂದೇ ಆರ್ಡರ್ಗಳು ಹೋಗ್ತಿದ್ರು ಕೂಡ ಪೇಮೆಂಟ್ ಅನ್ನೋದು ಬಂದು ಸುಮಾರು ಒಂದು 15 ದಿನದಿಂದ ಒಂದೊಂದು ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಒಂದೊಂದು ದಿನ ಆರ್ಡರ್ಗಳೇ ಇರೋದಿಲ್ಲ. ಸೊ ಒಂದು ಮಿನಿಮಮ್ ಅಂದ್ರೂ ಒಂದು 10 ತನಕ ಡೆಲಿವರಿ ಆಗಿದೆ, ಒಂದು 10 ಪೀಸು ಡೆಲಿವರಿ ಆಗಿದೆ. ಸೊ ಅದ್ರದ್ದೆಲ್ಲ ಪೇಮೆಂಟ್ ಬಂದು ಕೂಡ ಬಿದ್ದಿದೆ, ಒಂದೊಂದು ದಿನ ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಬಂದಿರೋ ಆರ್ಡರ್ಗಳನ್ನೇ ಎಲ್ಲ ನೋಡಿಕೊಂಡು ಪೇಮೆಂಟ್ ಎಲ್ಲ ಬರೆದಿಟ್ಕೊಂಬಿಡೋಣ. ಎಷ್ಟು ಲಾಭ ನಷ್ಟ ಎಲ್ಲ ಲೆಕ್ಕ ಹಾಕಿ ಚೆಕ್ ಮಾಡಬೇಕಲ್ವ. ಸೊ ಅದು ನಾನು ಯಾವಾಗಲೂ ಅಷ್ಟೇ ಮಂತ್ ಎಂಡಲ್ಲಿ ಅಂತ ನಾನು ಲೆಕ್ಕ ತಗೊಳ್ಳಲ್ಲ. ಅವತ್ತೇ ಮುಂಚೆ ಆದರೆ 20, 30, 50 ತನಕ ಪೀಸು ಆರ್ಡರ್ಸ್ ಬರ್ತಿತ್ತು. ಸೊ ಅದನ್ನು ನನಗೆ ನಿಜವಾಗ್ಲೂ ಹೆಂಗಾಗ್ತಿತ್ತು ಅಂದರೆ, ಮಾರ್ಕೆಟ್ಗೆ ಹೋಗ್ಲಾ, ಇಲ್ಲಿ ಪಿಕಪ್ ಅವ್ರು ಬರ್ತಾರೆ ಅವ್ರಿಗೆ ಕೊಡಲಾ, ಡಿಸ್ಪ್ಯಾಚೇ ಮಾಡಲಾ, ಇಲ್ಲಿ ಪ್ಯಾಕಿಂಗೇ ಮಾಡಲಾ, ಏನು ಮಾಡಲಿ ನಾನು ಅನ್ನೋದು ಫುಲ್ಲು ಟೆನ್ಷನ್ ಆಗಿಬಿಡ್ತಿತ್ತು ನನಗೆ. ಸೊ ಅದ್ರ ಜೊತೆಗೆ ಪೇಮೆಂಟು ದಿನಕ್ಕೆ 2ರಿಂದ 3 ಸಾವಿರ, 4 ಸಾವಿರ, 6 ಸಾವಿರ ಈ ಥರ ಪೇಮೆಂಟ್ ಎಲ್ಲ ಬರ್ತಿತ್ತು ಡೈಲಿ. ಸೊ ಇವಾಗ ಎಲ್ಲ ನನ್ನ ಕೈಯಾರ ನಾನು ಹಾಳು ಮಾಡ್ಕೊಂಡು ನಿಜವಾಗ್ಲೂ ಇನ್ನೂ ಎಷ್ಟು ದಿನ ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ ಅದು ವಿಸಿಬಿಲಿಟಿ ಚೆನ್ನಾಗಿ ಆಗೋದಕ್ಕೆ. ಸೊ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೀನಿ. ನನಗೆ ಪರಿಚಯ ಇರೋರ ಹತ್ರ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರ ಹತ್ರ ಸುಮಾರು ಜನದ ಹತ್ರ ಎಲ್ಲರ ಹತ್ರನೂ ವಿಚಾರಿಸಿದ್ದೀನಿ ಕೂಡ. ಸೊ ವಿಸಿಬಿಲಿಟಿ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು ಮ್ಯಾಮ್ ಅಂತ ಸುಮಾರು ಜನನ ಕೇಳಿ ಇಟ್ಕೊಂಡಿದ್ದೀನಿ. ಅವರು ಏನು ಒಬ್ಬೊಬ್ಬರು ರಿಪ್ಲೈ ಮಾಡ್ತಾರೆ, ಒಬ್ಬರು ಹೇಳೇ ಕೊಡಲ್ಲ. ಸೊ ಏನಕ್ಕೆ ಅಂತ ಬಿಡ್ತೀವಿ ಅಂತನೋ ಏನೋ ಗೊತ್ತಿಲ್ಲ, ಸರಿಯಾಗಿ ಏನೂ ರೆಸ್ಪಾನ್ಸೇ ಮಾಡಲ್ಲ. ಸೊ ಇಟ್ಸ್ ಓಕೆ, ಯಾರು ಏನೇ ಅಂದರೂ ಯಾರು ಏನೇ ಮಾಡಿದ್ರು ನಾವು ಬೆಳಿಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಯಾರು ಬಂದರೂ ತಡೆಯೋದಕ್ಕಾಗಲ್ಲ. ಸೊ ನಾವು ಬೆಳೆಯೋದ್ರಿಂದ ಇಲ್ಲ ಅಂದರೆ ಯಾರು ಏನೇ ಹೇಳ್ಕೊಟ್ರು ನಮ್ಗೆ ಅದರಲ್ಲಿ ಆಗೋದಿಲ್ಲ ಸಕ್ಸಸ್ ಅಂತಲೇ ಹೇಳ್ಬೋದು. ಜಸ್ಟ್ ನಾವು ಒಂದು ಪ್ರಯತ್ನ ಮಾಡೋಣ ಅಷ್ಟೇ. ಸಕ್ಸಸ್ ಎಲ್ಲ ದೇವ್ರ ಹತ್ರ ಬಿಡೋಣ ಅನ್ನೋದೇ ನಂದೊಂದು ಪ್ರಯತ್ನ, ನಮ್ಮದು ಫಲ ಭಗವಂತಂದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಯಿಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ನಿಜವಾಗ್ಲೂ ಯೂಸ್ಫುಲ್ ಆಗ್ತಿದೆ ನಿಮಗೆ ಅಂತ ಹೇಳಿದ್ರೆ ಇತ್ತೀಚೆಗಂತೂ ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟೇ ಬರ್ತಿರಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ. 1.5 ವರ್ಷದಿಂದ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಬರೀ 20 ಜನ 30 ಜನ ವ್ಯೂಸ್ ಮೇಲೆ ಹೋಗ್ತಾನೆ ಇಲ್ಲ ಅಂತ ನಿಜವಾಗ್ಲೂ ನೋವಾಗ್ತಿತ್ತು. ಇತ್ತೀಚೆಗೆ ನಾನು ನಿಮಗೆ ಕೊಡೋ ಮೋಟಿವೇಶನ್ಗಿಂತ ನೀವುಗಳು ನನಗೆ ಕೊಡ್ತಾ ಇರೋ ಮೋಟಿವೇಶನ್ನೇ ನನಗೆ ತುಂಬಾ ಖುಷಿ ಆಗ್ತಿದೆ. ಡೈಲಿ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಿದ್ದಾರೆ, ವ್ಯೂಸು ಕೂಡ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಬೋದು. ನಿಮ್ಮ ಈ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.